ಗಂಡು ಮಾಡಿದ ತಪ್ಪಿಗೆ ಶಿಕ್ಷೆ ಇಲ್ಲ, ಆದ್ರೆ ಹೆಣ್ಣು ಮಾಡೋ ತಪ್ಪಿಗೆ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತೆ. ಒಂದು ದಿನದಲ್ಲಿ ಜೀವನ ಬದಲಾಗೋಲ್ಲ, ಆದ್ರೆ ಒಂದು ಕ್ಷಣದಲ್ಲಿ ಮಾಡಿದ ನಿರ್ಧಾರ ಇಡೀ ಜೀವನವನ್ನೇ ಬದಲಿಸುತ್ತೆ. ಹೆಣ್ಣುಮಕ್ಕಳು ತಮ್ಮ ಜೀವನದ ಬಗ್ಗೆ ತಗೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ತುಂಬಾ ಯೋಚನೆ ಮಾಡಿ ತಗೋಬೇಕು. ಹೆಣ್ಮಕ್ಳು ಮಾಡೋ ತಪ್ಪೇನಂದ್ರೆ, ತಾವು ಹಾಕ್ಕೊಳ್ಳೋ ಸ್ಟಿಕ್ಕರಿಂದ ಹಿಡ್ದು ಚಪ್ಲಿವರೆಗೂ ತಮ್ಗೆ ಮ್ಯಾಚ್ ಆಗುತ್ತೋ ಇಲ್ವಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಜೀವನ ಮಾಡೋ ಲೈಫ್ ಪಾರ್ಟ್ನರ್ ಹುಡಿಕೊಳ್ಳೋದ್ರಲ್ಲಿ ತಪ್ಪು ನಿರ್ಧಾರ ಮಾಡ್ಬಿಡ್ತೀವಿ. ಯಾಕೆ? ಎಲ್ಲ ಹೆಣ್ಮಕ್ಳು ಈ ತಪ್ಪು ಮಾಡೋಲ್ಲ. ಎಲ್ಲೋ ಕೆಲವು ಹೆಣ್ಮಕ್ಳು ಇಂಥ ತಪ್ಪು ಮಾಡ್ತಾರೆ. ಅದು ಆದ್ಮೇಲೆ ಜೀವನ ಪೂರ್ತಿ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ನರಳಾಡ್ತಾ ಜೀವನ ಮಾಡ್ತಾ ಇರ್ತಾರೆ. 20 ವರ್ಷ ಸಾಕಿದ ಅಪ್ಪ ಅಮ್ಮನಿಗಿಂತ 20 ದಿನದಲ್ಲಿ ಬಂದವರು ಹೆಚ್ಚು ಅನ್ನಿಸ್ಬಿಟ್ಟು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ. ಪ್ರೀತಿ ಮಾಡೋದು ತಪ್ಪಲ್ಲ, ನಾವು ಎಂಥ ವ್ಯಕ್ತಿನ ಪ್ರೀತಿ ಮಾಡ್ತೀವಿ ಅನ್ನೋದು ಬಹುಮುಖ್ಯ ಆಗುತ್ತೆ. ಅಪ್ಪ ಅಮ್ಮ ನೋಡಿ ಮದ್ವೆ ಮಾಡಿ ಜೀವನ ಚೆನ್ನಾಗಿರುತ್ತಾ ಅಂದ್ರೆ, ಅವರೇ ನೋಡಿ ಮದ್ವೆ ಮಾಡಿದ್ರೆ ನಿನ್ನ ಹಣೆಬರಹ ಅನುಭವಿಸು ಅಂತಾರೆ. ನಾವೇ ಮದ್ವೆ ಆದ್ರೆ ನೀನೇ ಮಾಡ್ಕೊಂಡಿದ್ದು ಅನುಭವಿಸು ಅಂತಾರೆ. ಒಟ್ನಲ್ಲಿ ಜೀವನ ಹೇಗಿದ್ರೂ ಬದುಕ್ಬೇಕಾಗಿರೋದು ಹೆಣ್ಣು ಮಾತ್ರ. ಏನು ಗೊತ್ತಾ, ನಮ್ಮ ಜೀವನ ನಾವೇ ಬದುಕ್ಬೇಕು ಹೊರತು ಬೇರೆಯವರು ಬದುಕಲ್ಲ. ಏನೇ ಆದ್ರೂ ಒಂದು ದಿನ ಬಂದು ಸಾಂತ್ವನ ಹೇಳ್ತಾರೆ ವಿನಃ ಜೀವನ ಯಾರೂ ಮಾಡಲ್ಲ. ನಮ್ಮ ಜೀವನ ನಾವೇ ಬದುಕ್ಬೇಕು. ಆದ್ರೆ ಹೆಣ್ಣು ಮಕ್ಕಳು ಹೆತ್ತ ಅಪ್ಪ ಅಮ್ಮನ ಬಿಟ್ಟು ಬರೋಕು ಮುಂಚೆ ನಾವು ಎಂಥ ವ್ಯಕ್ತಿ ಜೊತೆಗೆ ಜೀವನ ಮಾಡ್ತೀವಿ ಅನ್ನೋ ಅರಿವಿರ್ಬೇಕು. ಇಲ್ಲಾಂದ್ರೆ ಈ ಕಡೆ ಅಪ್ಪ ಅಮ್ಮನ ಮರ್ಯಾದೆ ಕೂಡ ಹಾಳಾಗುತ್ತೆ, ನಮ್ಮ ಜೀವನನೂ ಹಾಳಾಗುತ್ತೆ. ಬದುಕು ಅನ್ನೋದು ಚಿಕ್ಕದಲ್ಲ, ಸಾಗರಕ್ಕಿಂತ ದೊಡ್ಡದು. ಅಂಥ ಸಾಗರಕ್ಕೆ ಇಳಿಯೋ ಮುಂಚೆ ಎಂಥ ವ್ಯಕ್ತಿ ಜೊತೆಗೆ ಇಳಿತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ಮಧ್ಯಕ್ಕೆ ಹೋಗಿ ನಿಂತು ವಾಪಸ್ ಬರೋಕೂ ಆಗದೆ ಹಿಂದೆ ಹೋಗೋಕೂ ಆಗದೆ ನರಳೋ ಥರ ಆಗುತ್ತೆ ಜೀವನ. ದಿನಕ್ಕೊಂದು ಉಡುಗೊರೆ ತಂದುಕೊಟ್ಟು ದಿನ ಸುತ್ತಾಡೋ ಗಂಡ ಬೇಕು ಅಂತ ಯಾವ ಹುಡುಗಿರೂ ಬಯಸಲ್ಲ. ತಮ್ಮ ಇಷ್ಟ ಕಷ್ಟ ಕೇಳಿ ತಮ್ಮ ಭಾವನೆಗಳಿಗೆ ಬೆಲೆ ಕೊಡೋ ಗಂಡ 4 ಗೋಡೆಗಳ ಮಧ್ಯ ಮಾತ್ರ ಅಲ್ಲ, 4 ಜನಗಳ ಮಧ್ಯ ಅವಳನ್ನ ಬಿಟ್ಕೊಡದೆ ಅವರ ಪರವಾಗಿ ನಿಲ್ಲೋ ಗಂಡ ಬೇಕು. ಹಣದಲ್ಲಿ ಶ್ರೀಮಂತ ಗಂಡನಿಗಿಂತ ಗುಣದಲ್ಲಿ ಶ್ರೀಮಂತನಾಗಿರೋ ಗಂಡ ಬೇಕು ಅಂತ ಬಯಸ್ತಾಳೆ. ಅವಳನ್ನ ಬದಲಾಯಿಸದೆ ಅವಳು ಹೇಗೆ ಇರ್ತಾಳೋ ಹಾಗೇ ಒಪ್ಕೊಳ್ಳೋ ಗಂಡ ಬೇಕು ಅಂತ ಬಯಸ್ತಾಳೆ. ಅವಳಿದ್ದ ಪುಟ್ಟ ಪ್ರಪಂಚ ಬಿಟ್ಟು ಅವನು ಕಟ್ಟೋ ತಾಳಿಗೆ ಬೆಲೆ ಕೊಟ್ಟು ಬಂದಿರ್ತಾಳೆ. ಅವನಿಗೋಸ್ಕರ ತನ್ನ ಜೀವನ ಮುಡಿಪಾಗಿ ಇಟ್ಟಿರ್ತಾಳೆ. ಅವನು ಹಾಸಿಗೆಗೆ ಅಷ್ಟಕ್ಕೆ ಅವನ ಉಪಯೋಗಕೊಂಡು ಕೆಲಸದವಳಾಗೆ ನೋಡಿದ್ರೆ ಅವಳಿಗಾಗೋ ನೋವು ಎಷ್ಟು ಅಂದ್ರೆ ಹೇಳೋಕಾಗಲ್ಲ. ಹೆಣ್ಣಿನ ಜೀವನ ನಿಜವಾಗ್ಲೂ ನಿರ್ಧಾರ ಆಗೋದು ಮದುವೆ ಆದ್ಮೇಲೆ. ಎಂಥ ಗಂಡು ಕೈ ಹಿಡಿತಾನೆ, ಎಂಥ ಮನೆಗೆ ಸೇರ್ತಾಳೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹೆಣ್ಣಿನ ನಿಜವಾದ ಜೀವನ. ಇನ್ನೊಂದೇನು ಅಂದ್ರೆ, ಅಪ್ಪ ಅಮ್ಮನ ಬಿಟ್ಟು ಬಂದು ಮದ್ವೆ ಆದ್ರೆ ಜೀವನ ಪೂರ್ತಿ ಓಡಿ ಬಂದೋಳು ಅನ್ನೋದು ಪಟ್ಟಿ ನಮ್ಗೆ ಉಳಿದ್ಬಿಡತ್ತೆ. ಮತ್ತೆ ಮನೇಲಾಗ್ಲಿ ಊರಲ್ಲಾಗ್ಲಿ ಯಾರೂ ಮರ್ಯಾದೆ ಕೊಡಲ್ಲ. ಅವರು ಹೇಳಿದ ಹಾಗೆ ಕೇಳ್ಕೊಂಡು ಅವ್ರ ಕಾಲ್ ಕೆಳಗೆ ಬಿದ್ದಿರ್ಬೇಕಾಗ್ತದೆ. ನಾವು ಮಾಡೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ನಾವು ಮಾತ್ರ ಅಲ್ಲ, ನಮ್ಗೆ ಹುಟ್ಟೋ ಮಕ್ಕಳು ಸಹ ಅದೇ ನೋವನುಭವಿಸ್ಬೇಕಾಗ್ತದೆ. ಜೀವನದಲ್ಲಿ ಯಾರನ್ನೇ ನೋಯಿಸಿ ಬದುಕಬಹುದು, ಆದ್ರೆ ಹೆತ್ತವರ ನೋಯಿಸಿ ಯಾವತ್ತೂ ನೆಮ್ಮದಿಲಿರೋಕ್ಕಾಗಲ್ಲ. ಆ ಕರ್ಮ ನಮ್ಮನ್ನ ಬಿಡದೆ ಕಾಡುತ್ತೆ. ಇನ್ನು ನಾವೇ ಆರಿಸಿ ಮದ್ವೆಯಾದ ಗಂಡ ಸರಿಯಾಗಿದ್ರೆ ಪರವಾಗಿಲ್ಲ, ಅವನೇನಾದ್ರೂ ಸರಿಯಿಲ್ಲ, ಕುಡ್ತದಲ್ಲಿದ್ರೆ ನಮ್ ಜೀವನ ಬೀದಿ ನಾಯಿಗೂ ಕೀಲಾಗ್ಬಿಡುತ್ತೆ. ನೀನು ನಿನ್ ಮನೆಯಿಂದ ಏನ್ ತಂದೆ, ನಾವು ನನ್ನ ಮಗಳಿಗೆ ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅನ್ನೋ ಮಾತು ಜೀವನ ಪರ್ಯಂತ ಕೇಳಬೇಕಾಗತ್ತೆ. ಮನೆಗೊಬ್ಳು ಮಗಳು ಬಂದ್ರೆ ಲಕ್ಷ್ಮೀ ಬಂದ್ಲು ಅಂತಾರೆ. ಮುಂದೆ ಅದೇ ಮಗಳು ಮರ್ಯಾದೆ ಹಾಳ್ಮಾಡಿದ್ರೆ ತಾಯಿ ಜೀವ ನೊಂದು ಹಾಕೋ ಕಣ್ಣೀರು ಯಾವತ್ತೂ ನಮ್ಮನ್ನ ಕಾಡದೇ ಬಿಡಲ್ಲ. 20 ವರ್ಷದಿಂದ ಅವರದೇ ಆದ ಕನಸನ್ನು ಕಟ್ಕೊಂಡು ನಮ್ಮನ್ನ ಬೆಳೆಸಿರ್ತಾರೆ. ಅವರ ಕನಸನ್ನು ಒಂದೇ ಕ್ಷಣದಲ್ಲಿ ಸುತ್ತು ಹಾಕ್ಬಿಟ್ರೆ ಆ ನೋವು ಸಾವಿಗಿಂತ ಕಠೋರ ಆಗಿರತ್ತೆ. ಆ ನೋವು ನಮ್ಗೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಮುಂದೆ ನಮ್ಮ ಮಕ್ಕಳು ನಮ್ಗೆ ಅದೇ ಥರ ನೋವು ಕೊಟ್ಟಾಗ ಗೊತ್ತಾಗತ್ತೆ ನಾವು ಏನ್ ತಪ್ಪು ಮಾಡಿದೀವಿ ಅಂತ. ಇನ್ನ ಕಟ್ಕೊಂಡ ಗಂಡ ನಮ್ಮನ್ನ ಹಾಸಿಗೆ ಮೇಲೆ ಚೀನಾರನ್ನ ಅಂದು 4 ಜನಗಳ ಮಧ್ಯ ಮರ್ಯಾದೆ ಕೊಡದೇ ಇದ್ದಾಗ ಗೊತ್ತಾಗತ್ತೆ ಎಂತ ತಪ್ಪು ಮಾಡಿದೀವಿ ಅಂತ. ಅಲ್ಲಿವರೆಗೂ ನಾವು ಮಾಡ್ತಿರೋ ತಪ್ಪಿನ ಅರಿವು ನಮಗಿರೋದಿಲ್ಲ. ಕೆಲವೊಂದ್ಸಲ ಅನ್ಸುತ್ತೆ ದೇವ್ರು ನಮಗೆ ಯಾಕೆ ಇಂಥ ಜೀವನ ಕೊಟ್ಟ ಅಂತ. ಆದ್ರೆ ಅದನ್ನ ಆರಿಸ್ಕೊಂಡವರು ನಾವೇ ಅಲ್ವೇ? ನಾವೇ ತಪ್ಪು ಮಾಡಿ ದೇವ್ರ ಮೇಲೆ ಹಾಕಿದ್ರೆ ದೇವ್ರು ತಾನೇ ಏನ್ ಮಾಡೋಕ್ಕಾಗತ್ತೆ? ಅವನು ತುಂಬಾ ಸಲ ಸುಳಿವು ಕೊಟ್ಟಿರ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡು ಆಚೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಜೀವನ ಪೂರ್ತಿ ನೋವನ್ನ ಅನುಭವಿಸ್ಬೇಕಾಗ್ತದೆ. ಹೆಣ್ಣಿನ ಜೀವನ ಬಟ್ಟೆ ತರ, ಮುಳ್ಳು ಬಟ್ಟೆ ಮೇಲ್ ಬಿದ್ರೂ ಬಟ್ಟೆ ಮುಳ್ಳಿನ ಮೇಲೆ ಬಿದ್ರೂ ಹರಿದು ಹೋಗೋದು ಹೆಣ್ಣಿನ ಜೀವನನೇ. ಸೊ ಪ್ಲೀಸ್ ಸಿಸ್ಟರ್ಸ್, ಏನೇ ನಿರ್ಧಾರ ಮಾಡೋಕ್ ಮುಂಚೆ 1 ಅಲ್ಲ 100 ಅಲ್ಲ 1000 ಸಲ ಯೋಚಿಸಿ. ಧನ್ಯವಾದಗಳು.